ನಾನೇನು ಮಾಡಿಲ್ಲ, ಬಿಟ್ಬಿಡಿ ನನ್ನ, ಬಿಟ್ಬಿಡಿ. ನಾನಿನ್ನೂ ನಿನಗೇನು ಮಾಡೇ ಇಲ್ಲ, ಕಿರ್ಚ್ಕೋಬೇಡ. ಹೇಳು, ನಿಮ್ಮ ಕ್ಲಿನಿಕ್ಗೆ ಅನು ಮೇಡಮ್ ಯಾಕೆ? ಬಿಟ್ಬಿಡಿ ನನ್ನ, ನನಗೇನು ಗೊತ್ತಿಲ್ಲ. ಕಿರ್ಚ್ಬೇಡ, ಇಸ್ಕೊಂಡ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ನಾನು ಕೇಳೋದಕ್ಕೆ ಮಾತ್ರ ಉತ್ತರ ಕೊಡು. ಅನು ಮೇಡಮ್ ಜೊತೆ ನೀನೇನು ಮಾತಾಡ್ದೆ? ನಾನೇನು ಯೋಚಿಸಿ ಉತ್ತರ ಕೊಡು. ಅವಸರದಲ್ಲಿ ನಾನೇನು ಮಾಡಿಲ್ಲ, ನನಗೇನು ಗೊತ್ತಿಲ್ಲ ಅಂತ ಬಾಯ್ಬಿಟ್ಯೋ, ನೀನು ಇಲ್ಲಿಂದ ಹೊರಗಡೆ ಹೋಗಲ್ಲ. 22 ವರ್ಷದ ಹಿಂದಿನ ಅದ್ಯಾವ ವಿಚಾರ ನಿನ್ನ ಹತ್ರ ಮಾತಾಡಿದ್ರು ಅನ್ನೋದನ್ನ ಹೇಳ. ನಿನ್ನನ್ನ ಇಲ್ಲಿ ಕರ್ಕೊಂಬಂದು ಕಟ್ ಹಾಕಿ ಇಷ್ಟು ಗೌರವದಿಂದ ನೋಡ್ಕೊಳ್ಳೋ ಅಗತ್ಯ ನನಗೇನಿಲ್ಲ. ನನ್ನ ನಿಜವಾದ ರೂಪ ನೋಡಿದ್ಯಾ? ನನ್ನ ನೋಡಿದ್ರೆ ನಿನಗೆ ಭಯ ಆಗತ್ತಾ? ನೋಡೋದಕ್ಕಿಂತ 1000 ಪಟ್ಟು ಭಯಂಕರವಾದವನು ನಾನು ನಿನ್ನ ಹತ್ರ ಸಾಫ್ಟ್ ಆಗೇ ಕೇಳ್ತಾ ಇದ್ದೀನಿ, ಹೇಳು. ಸರ್, ಅದು ತಪ್ಪು ಸರ್. ಏನ್ ತಪ್ಪು? ಹಾಗೆಲ್ಲ ಪೇಷಂಟ್ ವಿವರನ್ನು ಹೇಳಕ್ಕಾಗಲ್ಲ ಸರ್, ಅದು ನಮ್ಮ ವೃತ್ತಿ ಧರ್ಮಕ್ಕೆ ವಿರುದ್ಧವಾದದ್ದು. ವೃತ್ತಿ ಧರ್ಮ? ಹೌದು ಸರ್, ಕ್ಷಮಿಸಿ ಸರ್, ನಂಗೆ ಅಂತ ತಪ್ಪು ಮತ್ತೆ ಮಾಡಕ್ ಇಷ್ಟ ಇಲ್ಲ ಸರ್. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಮತ್ತೆ ಮಾಡೋದಾ? ಅಂದ್ರೆ ಹಿಂದೆ ಯಾವ ತಪ್ಪು ಮಾಡಿದ್ದೆ? ಕೆಲವರು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು ಸಿಗಾಕೋತಾರೆ. ಇನ್ ಕೆಲವರು ಇರ್ತಾರೆ, ಅವರಾಗೆ ಒಂದು ಪ್ರಶ್ನೆ ಹುಟ್ಟಾಕಿ ದಾರಿ ಮಾಡಿಕೊಟ್ಟು ಸಿಗಾಕೋತಾರೆ. ಅದರಲ್ಲಿ 2ನೇ ಕ್ಯಾಟಗರಿ. ಬಾಯ್ ಬಿಡೋ, 22 ವರ್ಷದ ಹಿಂದೆ ಅಂತೇನೋ ಅಂದ್ರಂತೆ. ಯಾವುದ್ರ ಬಗ್ಗೆ, ಯಾವ ವಿಚಾರ ಬಾಯಿ ಮಾತಲ್ಲೇ ಕೇಳಿದ್ರೆ ಹೇಳ್ತೀಯೋ ಇಲ್ಲ? ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ಅದಕ್ಕೆ ಹೇಳೋದು, ಬರೀ ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಅಂತ. ಹೇಳೋ. ರಾಜಾ ಸಾಹೇಬ್ರದ್ದು ಡೆತ್ ರಿಪೋರ್ಟು ಒರಿಜಿನಲ್ ಅಲ್ಲ ಸರ್. ಅದನ್ನ ಬದಲಾಯಿಸಿದ್ದು ನಾನೇ ಸರ್. ಬದಲಾಯಿಸಿದ ರಿಪೋರ್ಟನ್ನ ರಾಜನಂದಿನಿ ಅವರ ಮನೆಗೆ ಹೋಗಿ ಕೊಟ್ಟೆ ಸರ್. ಅದ್ರ ಬಗ್ಗೆ ಅನು ಮೇಡಮ್ ಹೇಳಿದ್ರು, ಅವ್ರು ನನ್ನ ಗುರ್ತಿಡಿದ್ರು ಸರ್. ಇದೇಕ್ ಸಾಧ್ಯ? ಈ ವಿಷಯನ ಇಷ್ಟು ವರ್ಷ ನಾನು ಯಾರ ಹತ್ರನೂ ಬಾಯ್ಬಿಟ್ಟಿಲ್ಲ ಸರ್. ಅವರಿಗೆ ಆ ವಿಷಯ ಗೊತ್ತಾಗಿದೆ ಅಂದ್ರೆ ಅವರು ಬೇರೆ ಯಾರೂ ಅಲ್ಲ ಜೆಂಡೆ ಸರ್, ಬೇರೆ ಯಾರೂ ಅಲ್ಲ. ರಾಜನಂದಿನಿ ಪುನರ್ಜನ್ಮ ಅನು ಮೇಡಮ್ ಸರ್. ಅನು ಮೇಡಮ್. ಹ್ಞೂ ಸರ್. ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಇಲ್ಲಿವರೆಗೂ ನಡೆದಿದ್ದನ್ನೆಲ್ಲ ನನಗೆ ಗೊತ್ತಾಗೋ ಹಾಗೆ ಮಾಡಿದೆ. ಆದರೆ ಮುಂದೆ ನಡೆಯೋದನ್ನು ತೀರ್ಮಾನ ಮಾಡೋರು ಯಾರು? ನನ್ನ ಗಂಡನ ಬಗ್ಗೆ ಎಲ್ಲ ಗೊತ್ತಾದ ಮೇಲೂ ನಾನು ಹೇಗೆ ಸುಮ್ಮನಿರಲಿ? ಇಲ್ಲ, ನಾನು ಸುಮ್ಮನಿರಲ್ಲ. ಅನುಮ್ಮ, ನಿಮ್ಮ ಫೋನ್ ತುಂಬ ಹೊತ್ತಿಂದ ರಿಂಗ್ ಆಗ್ತಾ ಇದೆ.
ಮಾರ್ನಿಂಗ್ ನನಗಲ್ಲ, ನಿನಗೆ. ನೋಡಿದ್ಯಾ, ನಾವಿಬ್ಬರು ಬೇರೆ ಬೇರೆ ಜಾಗದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಾಲದಲ್ಲೂ ಇದ್ದೀವಿ. ನಾನು ಕತ್ಲಲ್ಲಿದ್ದೀನಿ, ನೀನು ಬೆಳಕಲ್ಲಿದೆಯಾ. ನೀವು ಇಷ್ಟೊತ್ತಾದರೂ ಇನ್ನೂ ಮಲ್ಕೊಂಡಿಲ್ವಾ? ಪ್ರಯತ್ನ ಪಟ್ಟೆ, ನೀನು ಪಕ್ಕದಲ್ಲಿಲ್ವಲ್ಲ, ನಿದ್ದೆನೇ ಬರಲಿಲ್ಲ. ಮ್ಯಾಪ್ ತೆಗೆದು ನಾವಿಬ್ಬರು ಎಲ್ಲಿದ್ದೀವಿ ಅಂತ ನೋಡಿದೆ. ಇಷ್ಟೇ ಇಷ್ಟು ದೂರದಲ್ಲಿ. ನಾನು ಈಗ ನಿಮ್ಮ ಬಗ್ಗೆನೇ ಯೋಚಿಸ್ತಿದ್ದೆ. ಗೊತ್ತಿತ್ತು ನನಗೆ ನಿನ್ನ ಬಗ್ಗೆ ಗೊತ್ತಿಲ್ವಾ? ಐ ಮಿಸ್ ಯು ಅನು. ಮೊದಲೆಲ್ಲ ಒಂದು ರಿಂಗ್ಗೆ ನೀನು ಫೋನ್ ತೆಗಿಲಿಲ್ಲ ಅಂತಂದರೂ ನಾನು ಸುಮ್ಮನಾಗಿ ಹೋಗ್ತಿದ್ದೆ. ಆದರೆ ಇತ್ತೀಚೆಗೆ ಹಾಗಿರೋದಕ್ಕಾಗ್ತಿಲ್ಲ. ಇದನ್ನು ಉಚಿತನ ಅನ್ನೋದು, ಪೊಸೆಸಿವ್ನೆಸ್ ಅನ್ನೋದು ನನಗೊಂದು ಗೊತ್ತಾಗ್ತಿಲ್ಲ ಅನು. ಐ ಲವ್ ಯು ಅನು. ಐ ಲವ್ ಯು ಟು ದ ಕೋರ್. ಹೀಗೆಲ್ಲ ನಿದ್ದೆಗೆಟ್ಟು ಫೋನ್ ಮಾಡಬೇಕಾಗಿತ್ತಾ? ನಾನು ಎಲ್ಲಿ ಹೋಗ್ತೀನಿ? ಅಥವಾ ನೀವೆಲ್ಲಿ ಹೋಗ್ತೀರಾ? ನಿಧಾನವಾಗಿ ಮಾತಾಡ್ಬೋದಿತ್ತಲ್ವಾ? ಅದು ಸರಿನೇ. ನಾನು ಎಲ್ಲೇ ಹೋದರೂ ನೀನು ನನ್ನ ಬಿಡ್ತೀಯಾ? ನನ್ನ ಬಿಟ್ಟಿರೋಕ್ಕಾಗತ್ತಾ ನಿನಗೆ? ಇಲ್ಲ, ನಿಮ್ಮನ್ನು ನಾನು ಬಿಡೋ ಮಾತೇ ಇಲ್ಲ. ಯಾವಾಗ ಅಲ್ಲಿಗೆ ಬಂದು ನಿನ್ನ ನೋಡ್ತೀನೇನೋ ಅಂತ ಅನ್ನಿಸ್ತಿದೆ. 20 ವರ್ಷನೇ ಕಾದಿದ್ದೀರಂತೆ, ಇನ್ನು ಕೆಲವು ತಿಂಗಳು ಕಾಯೋದಕ್ಕಾಗಲ್ವಾ? ಇತ್ತೀಚೆಗೆ ಪ್ರತಿದಿನವೂ 20 ವರ್ಷದ ಥರಾನೇ ಅನ್ನಿಸ್ತಿದೆ ಅನ್ನೋ. ನನಗೂ. ಹೌದಾ? ನಿಜವಾಗ್ಲೂ? ಅಲ್ಲಿಗೆ ನೀನು ನನ್ನ ಮಿಸ್ ಮಾಡ್ಕೊಳ್ತಿದ್ಯಾ? ಆದಷ್ಟು ಬೇಗ ಅಲ್ಲಿಗೆ ಬಂದು ನಿನ್ನ ಗಟ್ಟಿಯಾಗಿ ತಪ್ಕೊಂಡು ಒತ್ತಾಡ್ತೀನಿ. ಗುಡ್ ನೈಟ್. ಗುಡ್ ನೈಟ್ ಸರ್. ಈ ವ್ಯಕ್ತಿ ಯಾರ ಕಣ್ಣಿಗೆ ತಾನೇ ಕೆಟ್ಟವರಾಗಿ ಕಾಣಿಸೋದಕ್ಕೆ ಸಾಧ್ಯ? ನಾನು ಹೇಳೋ ನಿಜನೆಲ್ಲ ಯಾರು ನಂಬ್ತಾರೆ? ನನಗೆ ನಂಬಿಕೆ ಬರ್ದಂಗೆ ಆಗ್ತಿದೆ. ನಾನು ಆಗಿದ್ದನ್ನೆಲ್ಲ ಯಾರ ಹತ್ರ ಹೇಳಲಿ? ಮಂದಾಕ, ಗ್ರೀನ್ ಟೀ ಯಾರಿಗೆ ತಗೊಂಡು ಹೋಗ್ತಿದ್ದೀರಾ? ಮಾನ್ಸಿ ಅಮ್ಮ ಅವ್ರಿಗೆ ಕೊಡಿ, ನಾ ಕೊಡ್ತೇನೆ. ನಾನೇ ಕೊಡ್ತೀನಿ ಬಿಡಿ. ಇರ್ಲಿ, ಕೊಡಿ. ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್ ಅನು. ಗ್ರೀನ್ ಟೀ. ಅರೆ, ನನಗೋಸ್ಕರ ಗ್ರೀನ್ ಟೀ ತಗೊಂಬಂದ್ಯಾ? ಸೋ ಸ್ವೀಟ್ ಆಫ್ ಯು. ಆದ್ರೆ ಒಂದೇ ಇದೆ, ನೀನ್ ಕುಡಿಯಲ್ವಾ? ನಂಗೆ ಈಗ ಬೇಡ ಅಕ್ಕ. ನಾನು ಒಬ್ಳಿಗೆ ಕೊಟ್ಟು ನೀನ್ ಕುಡಿಲಿಲ್ಲ ಅಂದ್ರೆ ನನಗೆ ಬೇಜಾರಾಗತ್ತೆ. ಐ ವಿಲ್ ಗೆಟ್ ಯು ಒನ್. ಅಕ್ಕ ಅಕ್ಕ, ನಾನು ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದಿದ್ದೀನಿ. ಫೈನ್, ಕೂತ್ಕೋ. ಹೇಳು. ನಾನು ಸುಮ್ಮನೆ ಟೀ ತಂದಿಲ್ಲ ಅಕ್ಕ, ಅದ್ರ ಹಿಂದೆ ಪರ್ಸ್ನಲ್ ಅಜೆಂಡಾ ಇದೆ. ಪರ್ಸನಲ್ ಅಜೆಂಡಾನ? ಏನದು? ನನಗೆ ನಿಮ್ಮ ಬ್ರೋಯಿನ್ಲಾ ಬಗ್ಗೆ ಹೇಳ್ತೀರಾ ಅಕ್ಕ? ಐ ಆಮ್ ಸಾರಿ, ಐ ಡಿಡ್ಂಟ್ ಗೆಟ್ ಯು. ನನಗೆ ನಿಮ್ಮ ಬ್ರೋಯಿನ್ಲಾ ಬಗ್ಗೆ ತಿಳ್ಕೋಬೇಕು ಅಕ್ಕ. ಅವ್ರ ಪಾಸ್ಟ್ ಬಗ್ಗೆ ಗೊತ್ತು, ಪ್ರೆಸೆಂಟ್ ಬಗ್ಗೆನೂ ಗೊತ್ತು, ಮಧ್ಯ ಒಂದಿಷ್ಟು ವರ್ಷಗಳ ಬಗ್ಗೆ ನನಗೆ ಗೊತ್ತೇ ಇಲ್ಲ. ಮಧ್ಯ ಒಂದಿಷ್ಟು ವರ್ಷಗಳು ಅಂತಂದ್ರೆ? ರಾಜನಂದಿನಿ ಅವರು ತೀರಿಕೊಂಡ್ರೆ. ಸುಮಾರು 20 ವರ್ಷಗಳು ಅವ್ರು ಹೇಗಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆದರೆ ನನಗೂ ಆ 20 ವರ್ಷಗಳ ಬಗ್ಗೆ ಗೊತ್ತಿಲ್ಲ ಅನು.
ನನ್ನೇನು ಮುದ್ಕಿ ಅನ್ಕೊಂಡಿದ್ಯಾ ಅನು? ಆದರೆ ಅಕ್ಕ, ನೀವು ಈ ಮನೆಗೆ ಬಂದಾಗಿಂದ ನಿಮ್ಗೆ ಅವ್ರ ಬಗ್ಗೆ ಗೊತ್ತಲ್ವಾ? ಅದನ್ನು ಹೇಳಿ. ನಿಮ್ಮ ಬ್ರೋ ಇನ್ ಲಾ ನಿಮ್ಮ ಜೊತೆ ಎಲ್ಲ ಹೇಗಿದ್ರು, ನಿಮ್ಮ ಮದುವೆ ಎಲ್ಲಾಯ್ತು, ಹೇಗಾಯ್ತು, ಯಾವುದನ್ನು ನಾನು ಯಾವತ್ತೂ ಕೇಳೇ ಇಲ್ಲ. ಇದೆಲ್ಲ ನನಗೆ ಗೊತ್ತೇ ಇಲ್ಲ. ಅನು, 1 ಕಪ್ ಗ್ರೀನ್ ಟೀ ತಂದು ಎಷ್ಟೊಂದು ಕ್ವೆಶನ್ ಮಾಡ್ತಿದ್ಯಾ? ಹೌದು, ನಿನಗೆ ಯಾಕೆ ಸಡನ್ನಾಗಿ ಇದನ್ನೆಲ್ಲ ಕೇಳಬೇಕು ಅಂತ ಅನಿಸ್ತು? ಹಾಗೆ ಸುಮ್ಮನೆ ಅಕ್ಕ, ಇದ್ರ ಬಗ್ಗೆ ನಾನು ಯಾವತ್ತೂ ಕೇಳೇ ಇಲ್ವಲ್ಲ, ಅದಕ್ಕೆ. ಈಗಲಾದರೂ ಯಾರೋ ಒಬ್ರು ನನ್ನ ಲೈಫ್ ಬಗ್ಗೆ ಕುತೂಹಲ ತೋರಿಸ್ತಿದಾರಲ್ಲ, ಅದು ನನಗೆ ಖುಷಿನೇ. ನಿಮ್ಮ ಲೈಫ್ ಬಗ್ಗೆ ಅಂತಲ್ಲ ಅಕ್ಕ, ನನ್ನ ಗಂಡನ ಬಗ್ಗೆ ನಾನು ಇನ್ನಷ್ಟು ತಿಳ್ಕೊಳ್ಳೋ ಕುತೂಹಲ. ಅವ್ರ ಬಗ್ಗೆ ನಿಮಗೇನು ಅನ್ಸುತ್ತೆ? ನನಗೆ ಗೊತ್ತಿರೋ ಪ್ರಕಾರ ನಿಮಗೆ ಅವ್ರಂದರೆ ಅಷ್ಟಕ್ಕಷ್ಟೇ ಅಲ್ವಾ? ಅವ್ರಂದ್ರೆ ನಿಮ್ಗಿಷ್ಟ ಇಲ್ಲ, ಕರೆಕ್ಟಾ? ಇದಕ್ಕೆ ನನಗೆ ಹೇಗೆ ಉತ್ತರ ಕೊಡಬೇಕು ಅಂತ ಗೊತ್ತಿಲ್ಲ ಅನು. ನಾನು ಬೆಳೆದಿದ್ದ ರೀತಿನೇ ಬೇರೆ. ಈ ಮನೆ ನನಗೆ ಯಾವತ್ತಿದ್ರೂ ಫುಲ್ ಆಫ್ ಸೀಕ್ರೆಟ್ಸ್. ಮದುವೆ ಆಗಿ ಇಷ್ಟು ವರ್ಷ ಆದರೂ ಇನ್ನೂ ಅಡ್ಜಸ್ಟ್ ಆಗ್ತಾನೇ ಇದ್ದೀನಿ. ಐ ಆಮ್ ಸಾರಿ ಅನು. ನಾನು ಏನೇ ಹೇಳ್ಬೋದು, ಆದರೆ ಅವ್ರು ನನ್ನ ಗಂಡ. ನನ್ನ ಮಾತಿಂದ ನಿನಗೆ ಬೇಜಾರಾಗ್ಬೋದು, ಬಟ್ ಯು ನೋ ವಾಟ್, ನಾನು ಅವ್ರ ಮುಂದೆ ತುಂಬ ನೇರವಾಗಿ ಮಾತಾಡ್ತೀನಿ. ಹಾಗಂತ ಅವ್ರ ಮೇಲೆ ನನಗೆ ಗೌರವ ಇಲ್ಲ ಅಂತಲ್ಲ. ಐ ರೆಸ್ಪೆಕ್ಟ್ ಹಿಮ್ ಅ ಲಾಟ್. ಆ ಫ್ರೀಡಮ್ ಕೊಟ್ಟಿದ್ದೆ ಅವರು. ಏನೇ ಇರ್ಬೋದು, ನಾನು ಇಷ್ಟಪಟ್ಟ ಹರ್ಷನ್ನೇ ಮದುವೆ ಆಗೋದಕ್ಕೆ ರೀಸನ್ ಅವರೇ. ನನ್ನ ವಯಸ್ಸಲ್ಲಿ ಚಿಕ್ಕವಳಾದರೂ ನನಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸಿ ಅದಕ್ಕೆ ಸ್ಥಾನ ಕೊಟ್ಟವರು ಅವರು. ನನಗೆ ಬ್ರೋ ಇನ್ ಲಾ ಬಗ್ಗೆ ತುಂಬ ಗೌರವ ಇದೆ ಅನು. ನಾನು ಮದುವೆ ಆಗಿ ಈ ಮನೆಗೆ ಬಂದಾಗ ನಿಮ್ಮಿಬ್ಬರಿಗೂ ಮತ್ತೊಮ್ಮೆ ಶುಭಾಶಯಗಳು. ನಮ್ಮ ವರ್ಧನ್ ಕುಟುಂಬಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಅತ್ತಿಗೆ, ವಾಟ್ ಡಿಡ್ ಯು ಕಾಲ್ ಮೀ ಬ್ರೋ ಇನ್ ಲಾ? ಅದಕ್ಕೆನಾ? ಹಾಂ ಅತ್ತಿಗೆ, ನೀವು ಈ ಮನೆ ಸೊಸೆ, ನನ್ನ ಸಹೋದರನ ಹೆಂಡತಿ. ಯಾ, ಬಟ್ ನಾನು ನಿಮಗಿಂತ ಏಜಲ್ಲಿ ತುಂಬ ಚಿಕ್ಕವಳು. ವಯಸ್ಸಲ್ಲಿ ಚಿಕ್ಕವರಾದರೂ ಗೌರವದಲ್ಲಿ, ಸ್ಥಾನದಲ್ಲಿ ನೀವು ನಮ್ಮ ಅಮ್ಮನಿಗೆ ಸಮಾನ. ಅದಕ್ಕೆ ನಾನು ನಿಮ್ಮನ್ನು ಅತ್ತಿಗೆ ಅಂತಾನೆ ಕರಿತೀನಿ. ಓಕೆ, ಮಂದ, ಹಾರೈಸ್ಕೊ. ಆರ್ಯ ಸರಿಯಾಗೇ ಹೇಳಿದ್ದಾನೆ ಮಾನ್ಸಿ. ಈ ಮನೆ ಮೊದಲನೇ ಸೊಸೆ ನೀನು. ಮೊದಲು ನೀವಿಬ್ರು ಹೋಗಿ ದೇವ್ರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಂಬನ್ನಿ. ಸರಿ ಮೊಮಿನ್ ಲಾ, ಆದರೆ ನನ್ನ ಹೆಸರು ಮಾನಸಿ ಅಲ್ಲ, ಮಾನ್ಸಿ. ಸರಿ, ದೇವ್ರಿಗೆ ದೀಪ ಹಚ್ಬಿಟ್ಟು ಬನ್ನಿ. ದಾದಾ, ಏನು ಮಾಡ್ತಿದ್ದೀಯ ಹರ್ಷ? ನನ್ನ ಪಾಲಿನ ದೇವರು ನನ್ನ ದಾದ. ಮಿಕ್ಕಿದ ಶತಕೋಟಿ ದೇವರಲ್ಲ ಆಮೇಲೆ. ಹರ್ಷ, ನಾನು ನಿನ್ನ ದಾದ ಆಗಿ ಅಮ್ಮನಿಗೆ ಮಗನಾಗಿರೋ ಸ್ಥಾನನೇ ನನಗೆ ಹೆಚ್ಚು. ಅದಕ್ಕಿಂತ ದೊಡ್ಡ ಸ್ಥಾನ ನನಗೆ ಬೇಡ ರಾಜ. ಅಮ್ಮ ಹೇಳಿದ್ ಮಾಡು. ದೇವ್ರ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡು. ಹೋಗು. ಸರಿ ದಾದಾ. ಅಲ್ಲಿವರೆಗೂ ಹರ್ಷನ್ಗೆ ದಾದಾ ಅಂದರೆ ಅವ್ನ ರೋಲ್ ಮಾಡೆಲ್ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಮನೆಗೆ ಬಂದ ಮೇಲೆ ಗೊತ್ತಾಯ್ತು, ದಾದಾ ಅಂದರೆ ಅವನ ಪಾಲ್ಗೆ ಬರೀ ರೋಲ್ ಮಾಡೆಲ್ ಅಲ್ಲ, ಹರ್ಷನ್ ಪ್ರಕಾರ ಅವರೇ ಅವನ ದೇವರು.
ನನಗಂತೂ ಮೊದಲು ತುಂಬ ಸಿಟ್ಟು ಬರ್ತಿತ್ತು, ಇರಿಟೇಟ್ ಆಗ್ತಿತ್ತು. ಪ್ರತಿ ಒಂದು ವಿಷಯಕ್ಕೂ ದಾದಂಗೆ ಹೇಳ್ತೀನಿ, ದಾದಾ ಹೇಳಿದ್ರೆ ಮಾಡ್ತೀನಿ ಅಂತ ಹರ್ಷ ಹೇಳ್ತಿದ್ದ. ಇನ್ಫ್ಯಾಕ್ಟ್ ಗೋಯಿಂಗ್ ಔಟ್ ಸೋ ಅನಾಯಿಂಗ್. ಬಟ್ ಬ್ರೋ ಇನ್ ಲಾ ಮಾತ್ರ ಯಾವತ್ತೂ ನಮ್ಮ ಪರ್ಸ್ನಲ್ ಲೈಫಲ್ಲಿ ಇಂಟರ್ಫಿಯರ್ ಆಗೇ ಇಲ್ಲ. ಹೇಳಬೇಕಂದ್ರೆ ಮದುವೆಗೆ ನನ್ನ ಡ್ಯಾಡಿನ ಒಪ್ಸಿದ್ದೆ ಅವರು. ಯಾವುದೋ ಪಾರ್ಟಿಯಲ್ಲಿ ನಾನು ಹರ್ಷನ್ ನೋಡಿದೆ. ನೋಡಿದ ಕೂಡಲೇ ಅವ್ನು ತುಂಬ ಇಷ್ಟ ಆದ. ವರ್ಧನ್ ಫ್ಯಾಮಿಲಿ ಅಂತ ನನ್ನ ಪೇರೆಂಟ್ಸ್ ಕೂಡ ಒಪ್ಕೊಂಡ್ರು. ಆದರೆ ಹರ್ಷನ್ ನೋಡಿದ್ಮೇಲೆ ನನ್ನ ಡ್ಯಾಡಿ ಯಾಕೋ ಡೌಟ್ ಪಟ್ಟರು. ಏನೇ ಕೇಳಿದ್ರು ದಾದನ ಹತ್ರ ಮಾತಾಡ್ತೀನಿ, ಸ್ವಂತ ನಿರ್ಧಾರ ತಗೊಳ್ಳಲ್ಲ ಅಂತ ಈ ಮದುವೆ ಬೇಡ ಅಂತಂದ್ರು. ಆದರೆ ನಾನು ಹಠ ಮಾಡಿದೆ. ಹರ್ಷನೂ ಬ್ರೋ ಇನ್ ಲಾ ಹತ್ರ ಮಾತಾಡ್ದ. ಆಮೇಲೆ ಅವ್ರು ಬಂದು ನನ್ನ ಪೇರೆಂಟ್ಸ್ ಹತ್ರ ಮಾತಾಡಿದ್ರು. ಅದೇನು ಮ್ಯಾಜಿಕ್ ಮಾಡಿದ್ರೋ ಗೊತ್ತಿಲ್ಲ, ಡ್ಯಾಡಿನೂ ಮದುವೆಗೆ ಒಪ್ಕೊಂಡ್ರು. ಸೊ ಈ ವಿಷಯದಲ್ಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಬ್ರೋ ಇನ್ ಲಾ. ಅವ್ರು ನನಗೆ ತುಂಬ ಮಿಸ್ಟೀರಿಯಸ್ ಅಂತ ಅನಿಸ್ತಾರೆ. ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅಂತ ಯಾರಿಗೂ ಬಿಟ್ಕೊಡೋದಿಲ್ಲ. ಎಲ್ಲರೂ ಕಣ್ಣು ಕಾಣೋ ದೇವ್ರಂಥ ಕ್ಯಾರೆಕ್ಟರ್ ಹಿಂದೆ ಬೇರೆ ಏನೋ ಅಡಗಿದೆ ಅನ್ನೋದು ನನ್ನ ನಂಬಿಕೆ. ಐ ಆಮ್ ಸಾರಿ ಟು ಸೇ ದಿಸ್. ಇದನ್ನೆಲ್ಲ ಯಾಕೆ ಹೀಗೆ ಕೇಳ್ತಾ ಇದೆಯಾ? ನಾನು ಹಿಂಗೆ ಯಾವುದೋ ಟೈಮಿಂದ ಹೇಳ್ತಿದ್ದೀನಿ ಅವ್ರು ತುಂಬ ಸೀಕ್ರೆಟಿವ್ ಅಂತ. ಅಟ್ಲೀಸ್ಟ್ ಈಗಲಾದರೂ ನಿನಗೆ ನನ್ನ ಮಾತು ಮೇಲೆ ನಂಬಿಕೆ ಬಂತಲ್ಲ. ನೋ ನೋ ನೋ, ನಿಂಗೆ ಅವ್ರ ಮೇಲೆ ಅನುಮಾನ ಬಂತಲ್ಲ, ದಟ್ಸ್ ಗುಡ್ ಫಾರ್ ಯು. ಅನುಮಾನ ಏನೂ ಇಲ್ಲ ಅಕ್ಕ. ನನ್ನ ಗಂಡನ ಬಗ್ಗೆ ಇನ್ನಷ್ಟು ಅರ್ಥ ಮಾಡ್ಕೋಬೇಕು. ಅವ್ರು ಆಮೇಲೆ ಹೇಗಿದ್ರು ಅಂತ ನನಗೆ ಗೊತ್ತಿಲ್ವಲ್ಲ, ಅದಕ್ಕೆ ಕೇಳಿದೆ. ಆಮೇಲೆ ಅಂದರೆ ಐ ಮೀನ್ ಆಮೇಲೆ ಅಕ್ಕ, ರಾಜನಂದಿನಿ ಅವ್ರು ತೀರ್ಕೊಂಡ್ಮೇಲೆ ಅಷ್ಟೇ ಕೇಳಬೇಕಾಗಿತ್ತು. ಓಕೆ ಅಕ್ಕ, ನೀವು ಎಕ್ಸಸೈಸ್ನ ಕಂಟಿನ್ಯೂ ಮಾಡಿ. ಅನು ಗಂಡನ ಜೊತೆ ಸೇರಿ ಇವಳು ಸೀಕ್ರೆಟಿವ್ ಆದ್ಲು. ಅಲ್ಲ, ಏನ್ ತಿಳ್ಕೊಳ್ಳೋದಕ್ಕೆ ಹೊರಟಿದ್ದಾಳೆ ಇವಳು? ಬಾವಾ ಬಾವ ಅನು, ಆಫೀಸಿಗೆ ಹೊರಟಿಯಾ? ಹಾಂ ಅಮ್ಮ, ನಾನು ಮಾತ್ರ ಅಲ್ಲ, ಹರ್ಷ ಭಾವನ್. ಹಾಯ್ ಅತ್ತಿಗೆ. ಏನು ಹಾಯತ್ಗೆ? ಆಫೀಸ್ಗೆ ಹೋಗೋದಕ್ಕಿನ್ನ ನಿಮಗೆ ಟೈಮ್ ಆಗಿಲ್ವಾ? ದಾದಾ ಇಲ್ದಿರೋ ಟೈಮಲ್ಲಿ ಜವಾಬ್ದಾರಿ ಜಾಸ್ತಿ ತಾನೇ ನಿಮಗೆ. ನಡೀರಿ. ಯಾತ್ಗೆ? ಐ ಆಮ್ ರೆಡಿ. ಈಗ ಆಫೀಸ್ ಇನ್ಚಾರ್ಜ್ ಕೂಡ ನೀವೇ ಬಾವ. ಬರೀ ಪೇಪರಲ್ಲಿ ಅಷ್ಟೇ ಅಲ್ಲ, ಆಫೀಸಲ್ಲಿ ಮುಖ್ಯವಾದ ನಿರ್ಧಾರಗಳನ್ನು ತಗೊಳ್ಳೋದು ಕೂಡ ನೀವೇ. ನಿಜವಾಗ್ಲೂ ಕಂಪನಿಗೆ ನೀವೇ ಬಾಸ್. ಈಗ ಬನ್ನಿ, ಅಮ್ಮನ ಆಶೀರ್ವಾದ ತಗೊಳ್ಳಿ, ಹೊರಡೋಣ. ಯಾತ್ಗೆ? ಅಮ್ಮ ಆಶೀರ್ವಾದ ಮಾಡಿ. ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ಹರ್ಷ. ಥ್ಯಾಂಕ್ ಯು ಮಾ. ಥ್ಯಾಂಕ್ಸ್ ಅನು. ಅಕ್ಕ, ನನಗೆ ಯಾಕೆ ಥ್ಯಾಂಕ್ಸು? ನಿಮ್ಮ ಹಸ್ಬೆಂಡ್ಗೆ ಆಲ್ ದಿ ಬೆಸ್ಟ್ ಹೇಳಿ. ವಿಶ್ ಯು ಆಲ್ ದ ಗುಡ್ ಲಕ್ ಹರ್ಷ. ಥ್ಯಾಂಕ್ ಯು ಮಾನ್ಸಿ. ಅಮ್ಮ, ಈ ಸೀನನ್ನ ನೀವು ಆನಂದ ಬಾಷ್ಪದಿಂದ ಮುಳುಗಿಸ್ತಿದ್ದೀರಲ್ಲ. ಹರ್ಷ ಭಾವ ಆಫೀಸಿಗೆ ಬಂದು ಅವ್ರ ಜವಾಬ್ದಾರಿಗಳನ್ನ ತಗೊಳ್ಳೋದು ಅವ್ರ ಕರ್ತವ್ಯ. ಇಟ್ಸ್ ಯೋರ್ ಡ್ಯೂಟಿ ಭಾವ. ಎಸ್ ಅತ್ತಿಗೆ, ಆಲ್ವೇಸ್. ಗುಡ್, ಬನ್ನಿ ಹೊರಡೋಣ. ಅಮ್ಮ ಬರ್ತೇನೆ. ಬಾಯ್ ಮಾನ್ಸಿ. ಬಾಯ್ ಅಮ್ಮ. ಬಾಯ್ ಅಕ್ಕ.